ಗಣಪತಿಗೆ ಆನೆ ಮುಖ, ಆಂಜನೇಯಂಗೆ ಕೋತಿ ಮುಖ, ಕೃಷ್ಣಂಗೆ ನೀಲಿ ಮುಖ. ನಿಮ್ಗೆ ಯಾವ ಮುಖ? ನೀವು ಹಾಕಿರೋ ಮುಖವಾಡ ಏನು? ಇದನ್ನೆಲ್ಲ ತೋರಿಸೋ ಕಾರ್ಯಕ್ರಮವೇ ಬಿಗ್ ಬ್ರದರ್. ಬನ್ನಿ ಕಾರ್ಯಕ್ರಮನ ಈಗ ಶುರು ಮಾಡೋಣ. ಒಂದು ಸೂಪರ್ ಡೂಪರ್ ಡ್ಯಾನ್ಸ್ ನಿಂದ ಪರ್ಫಾರ್ಮೆನ್ಸ್ ಮಾಡಲು ಬರ್ತಿದ್ದಾರೆ ಚಡ್ಡಿ ಚನ್ಕೇಶ್ವ, ದಾವಣಿ ದಾಮಿನಿ. ಏನ್ ಸಕ್ಕತ್ತಾಗೈತಪ್ಪ ಇದು. ಎಲ್ ಕೊಂಡು ಬೇರೆ ಅವು ಒಂಡ್ರಗ ನಿಂಗ ಒಬ್ಬ ಬೆಂಕಿ ಬೇರೆ ಹತ್ಕೊಬಿಟ್ಟೈತೆ. ಅಯ್ಯೋ ಈ ನಾರಿ ಬೆಳ್ಕಲ್ ನನ್ನ ಮಕ ಎಷ್ಟ್ ಚೆನ್ನಾಗಿ ಕಾಣಿಸ್ತೈತೋ ಏನೋ. ಬಂದ್ಬಿಟ್ರ ಅಷ್ಟು ಬೇಗ? ರೆಡಿನಾ ನೀವು? ಇದೇ ಕಾಸ್ಟ್ಯೂಮಾ? ಸರಿ ಸರಿ, ಮ್ಯೂಸಿಕ್. ಮ್ಯೂಸಿಕಾ? Shake your body. Come on, move your body. Shake your body. Come on, move your body. ರೇ ಪ್ರೊಡ್ಯೂಸರ್, ಏನ್ರಿ ಇದು ಸೂಪರ್ ಸಾಂಗಿಗೆ ಡ್ಯಾನ್ಸ್ ಆಡ್ತೀನಿ ಅಂತ ಈ ಸಾಂಗಿಗೆ ಡ್ಯಾನ್ಸ್ ಆಡ್ತಿದ್ದೀರಲ್ರಿ? ಅವ್ರ ಬಟ್ಟೆ ನೋಡ್ರಿ, ಇರಿಟೇಷನ್ ಆಗ್ತಿದೆ. ರೀ ಸಮಯ, ಅದು ನಿಮ್ದೇ ಸಾಂಗ್. ನೀವು ಇಂಥದೇ ಕಾಸ್ಟ್ಯೂಮ್ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಲ್ವ ಪಿಕ್ಚರ್ ಅಲ್ಲಿ? ಅದು ಅವಾಗ ನಾನು ಹೇಳ್ತಿರೋದು. ಇವಾಗ ಒಳ್ಳೆ ಸಾಂಗ್ ಸಿಗ್ಲಿಲ್ವಾ ಯಾವ್ದು? ಇಲ್ಲ ರೀ, ಇದೇ ಇರೋದು. ನೋಡಿ, ಎಂಜಾಯ್ ಮಾಡಿ. ರೇ ಹಂಗಂದ್ರೆ ನಮ್ಮ ಮಾತಿಗೆ ಬೆಲೆನೇ ಇಲ್ವಾ? ನಾನೇ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇಲ್ಲಿ, ನನ್ನ ಮಾತಿಗೆ ಬೆಲೆ ಇಲ್ಲ. ನಿಮ್ಮ ಮಾತಿಗೆ ಹೋಗ್ರಿ ರೀ. ಹೊಡಿರೋ ಚಪ್ಪಾಳೆ. ನೀವಿಬ್ರು ಇನ್ನ ಹೊರಡ್ಬೋದು. ಇನ್ನು ಸಾಂಗ್ ಮುಗ್ದಿಲ್ಲ, ಸ್ಟೆಪ್ ಮುಗ್ದಿಲ್ಲ. ನೀವ್ ಮಾಡಿರೋ ಪರ್ಫಾರ್ಮೆನ್ಸ್ಗೆ ಸ್ಟೇಜ್ ಕಿತ್ತೋಗಂಗ್ ಮಾಡಿದೀರಾ. ಹೋಗ್ರಪ್ಪ. ಸರ್, ನನ್ನ ಪೇಮೆಂಟ್. ಪ್ರೆಗ್ನೆಂಟಾ? ಯಾರವ? ಮುಖ ಕೊಟ್ಟ ಅಂದ್ರೆ ನಿನ್ ಮುಖ ಪಂಚರ್ ಆಗ್ಬೇಕು. ಸರ್, ನನ್ನ ಪೇಮೆಂಟ್. ಪ್ರೊಡ್ಯೂಸರ್ ಕೊಡ್ತಾರ, ಹೋಗಮ್ಮ. ಅದನ್ನು ಇಲ್ಲೇ ಕೇಳ್ಬೇಕಾ? ಯೋ ರಾಜಾ, ಹೋಗು, ನಿನ್ಗೂ ಅಲ್ಲೇ ಕೊಡ್ತಾರೆ. ಈವಮ್ಮನ ಹುಟ್ಟಿರ್ ಇಲ್ಲೇ ಕೊಡೋಳು, ಬಚಾ ಬಾಬಿಟ್ಟೆ. ಅವಳೆಲ್ಲ ಕಣೋ, ಪ್ರೊಡ್ಯೂಸರ್ ಕೊಡ್ತಾರ, ಹೋಗೋ. ಪೇಮೆಂಟ್ ಗಿಮೆಂಟ್ ಎಲ್ಲ ಬೇಡ ನಂಗೆ. ನಾನು ಇಲ್ಲಿಗೆ ಅಸಿಸ್ಟೆಂಟ್ ಆಗಿ ಬಂದಿರೋದು. ಅಯ್ಯೋ, ನನಗೆ ಯಾಕೋ ಅಸಿಸ್ಟೆಂಟ್ ಬೇಡ, ಹೋಗೋ. ಅಸಿಸ್ಟೆಂಟ್ ಅಲ್ಲ ಬುದ್ಧಿ, ಅಸಿಸ್ಟೆಂಟ್ ಅದೇ ಮನೆ ಒಳಗೆ ಹೋಗಿ ಬಂದಿರೋದು. ಓ, ಕಂಟೆಸ್ಟೆಂಟಾ? ಇಂಗ್ಲಿಷ್ ಬರಕಿಲ್ಲ, ಏನ್ ಮಾಡೋದು? ಬಂದು ಬಡವರು ಕಾಲೇಜ್ಗೆ ಹೋಗೋ ಆಸೆ ಇತ್ತು, ಓದಕ್ಕಾಗಿಲ್ಲ. ಬೇಡ. 10th ಯಾವಾಗ ಮುಗಿಸ್ತಾರಲ್ಲ? 10th ಅಲ್ಲ ಸರ್, 3ನೇ ಕ್ಲಾಸ್ ಫೇಲು. ಜೈ, ಓದಿರೋದೇ 3ನೇ ಕ್ಲಾಸು, ಕಾಲೇಜ್ಗೆ ಹೋಗಕ್ಕಾಗಿಲ್ಲ. ಬಿಗ್ ಬ್ರದರ್ ಮನೆಗೆ ಹೋಗಿ ಬಂದಿದ್ಯಾ? ಹೋಗಂದ ಆ ಕಡೆ ಎಲ್ಲರೂ ಕೂತ್ಕೋ. ದಿಸ್ ಪ್ರೋಗ್ರಾಮ್ ಇಸ್ ಓನ್ಲಿ ಫಾರ್ ಸೆಲೆಬ್ರಿಟೀಸ್. ಅರ್ಥ ಆಯ್ತಾ? ನಡಿ. ಎಂತದ ಸಾ? ಇನ್ನೊಂದ್ಸಲ ಹೇಳಿ. ಇವನಿಗೆ ಇಂಗ್ಲಿಷ್ ಬೇರೆ ಬರಲ್ವಾ? ಇದು ದೊಡ್ಡ ದೊಡ್ಡವ್ರಿಗೆ ಮಾತ್ರಪ್ಪ, ಹೋಗಪ್ಪ. ನಾನು ಎಂತೆಂತ ಸೆಲೆಬ್ರಿಟಿಗಳ ಹತ್ರ ಕೆಲಸ ಮಾಡಿದ್ದೀನಿ ಗೊತ್ತಾ? ಯಾರ್ಯಾರ ಮನೇಲಿ ಮಾಡಿದ್ಯೋ? ಅಮೀರ್ ಖಾನ್ ಗೊತ್ತಾ? ಅವ್ರ ಮನೇಲಿ ಕೆಲಸ ಮಾಡಿದ್ಯಾ? ಸಲ್ಮಾನ್ ಖಾನ್ ಗೊತ್ತಾ? ಅವ್ರ ಮನೇಲೂ ಕೆಲಸ ಮಾಡಿದ್ಯಾ? ಸರಿ, ಅಲ್ಲಿ ಏನ್ ಕೆಲಸ ಮಾಡ್ತಿದ್ದೆ? ಗಾರೆ ಕೆಲಸ. ಗಾರೆ ಕೆಲಸ. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಐತಿರಿ ಸ್ವಾಮಿ? ಅವ್ರ ಮನೆ ನಾಯಿಗುಡ್ಗೆ ಕಿಲೋ ಮಾಡಿದ್ದು ನಾನೇ. ಅದು ಬಿಡಿ, ಈ ನಿಮ್ ಬಿಗ್ ಬ್ರದರ್ ಮನೇಲಿ ಬಟ್ಲು ಮನೆ ಕಟ್ಟಿದ್ದು ನಾನೇ. ಈ ಮನೆಗ? ಈ ನಮ್ ಗಾರೆ ಕೆಲ್ಸದ ಕಾಂಟ್ರಾಕ್ಟರ್ ಓಣಿಸಿದಪ್ಪ, ಅವ ಏನೇ ನನಗೆ ಕಳ್ಸಿದ್ದು ಕನ್ಸಲ್ಟೆಂಟ್ ಆಗಿ. ಯಾರೇ ಅದು ಓಣಿಸಿದಪ್ಪ? ರೀ, ಸೆಲೆಬ್ರಿಟಿಗಳು ಮಾತ್ರ ಸುಮ್ಮನೆ ಹೋಗಪ್ಪ. ಯಾಕ್ರಿ ಸ್ವಾಮಿ, ಅವತ್ ನಾವ್ ಮನೆ ಕಟ್ಟವತ್ಕೆ ಇವತ್ ಪ್ರೋಗ್ರಾಮ್ ನಡೆಸ್ತಿರೋದ್ ನೀವು? ಹೋಯ್ತಾ ಇಲ್ವಾ? ರೇ ಸೆಕ್ಯೂರಿಟಿ, ಯಾರ್ರೀ ಅದು ನಾವು ಹೊಗಡೆ ಬಿಟ್ಟಿದ್ದು? ಹೋಗಾಚೆ. ಅದ ಲಾಂಗ್ ತೆಗಿತಿಲ್ಲ, ಸುಮ್ನಿರ ಮರೆಯ. ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಬೆನ್ ತಿಕ್ಕಿಸ್ಕೊಂಡಿರಲ್ಲ, ಕಡಿತೈತೆ ಕಣ. ಹೆಂಗಾರು ಮಾಡಿ ಸೈಲೆಂಟ್ ಕುಂತಿದ್ರೆ ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ಬೋದು. ನೋಡಪ್ಪ, ಈಗ ದೊಡ್ಡವ್ರು ಬರ್ತಾರೆ, ಅವ್ರನ್ನೆಲ್ಲ ಒಳಗಡೆ ಕಳಿಸ್ತೀನಿ. ಆಮೇಲೆ ನಿನ್ನ ಲಾಸ್ಟ್ ಅಲ್ಲಿ ಹೀರೋ ತರ ಕಳಿಸ್ತೀನಿ. ಓಕೆನಾ? ಸೈಲೆಂಟ್ ಆಗಿ ಅಲ್ಲಿ ಕೂತ್ಕೋಗು. ಯಾಕೋ ನೀನ್ ನಂಬಕಾಯ್ತಿಲ್ಲ, ನಾನ್ ಸ್ಟೇಜ್ ಮೇಲೆ ಇಲ್ಲೇ ಕುಂತಿರ್ತೀನಿ. ಅದ್ ಯಾವಾಗ ಕಳಿಸ್ತೀಯ ನೋಡ್ತೀನಿ. ಕರ್ಮ, ಹೋಗಿ ಕುತ್ಕೊಳ ಮರಯ್ಯ. ರೀ ಪ್ರೊಡ್ಯೂಸರ್, ಅವ್ನು ಕೂತಿರೋ ಕಡೆ ಸ್ವಲ್ಪ ಲೈಟ್ ಕಡಿಮೆ ಮಾಡ್ರಿ. ಏನ? ನೀನ್ ಕೂತಿರೋ ಕಡೆ ಸ್ವಲ್ಪ ಲೈಟ್ ಜಾಸ್ತಿ ಹಾಕಕ್ಕೆ. ಕರ್ರಗಿದ್ದೀನಿ ಮಾಡಿ. ನಾನ್ ಯಾವ ಪೈಲಿಗೆ ಸೈನ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಪುರ್ಸತ್ತಾಗೆ ಇದ್ದೀನಿ. ನಾನು ಕರಿಯ ಗಂಟೆ ಇಲ್ಲೇ ಮಳೆ ಹೊಡ್ಕೊಂಡು ಕೂತಿರ್ತೀನಿ. ಬರೀ ದುಡ್ಡಿರೋರಿಗೆ ದುಡ್ಡು ಕೊಡೋದಾಯ್ತು. ಸರಿ, ಬನ್ನಿ ವೀಕ್ಷಕರೇ. ಕರೆದ್ರ? ನಿನ್ನೆಲ್ಲ ಕರೆದಿದ್ದು ಸುಮ್ಮನೆ ಕೂತ್ಕೊಳ್ಳಯ್ಯ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಕಂಟೆಸ್ಟೆಂಟ್ ಈಗ ಬರ್ತಿದ್ದಾರೆ. ಅವರೇ ಕನ್ನಡದ ಕುವರ, ಮಣ್ಣಿನ ಮೊಮ್ಮಗ, ನಾಡು ಕಂಡ ಅಪರೂಪದ ವ್ಯಕ್ತಿ, ಹೃದಯವಂತ
ಯಾರು ಅಂತ ಗೊತ್ತಾಯ್ತಾ? ಬ್ರೇಕ್ ಆದ್ಮೇಲೆ ಕರ್ಕೊಬರ್ತೀನಿ. ಕೀಪ್ ಗೆಸ್ಸಿಂಗ್.